ಇದು ಬೂದ್ ಕುಂಬಳಕಾಯಿ ಒಂದು ಡಿಟಾಕ್ಸ್ ವಾಟರ್. ಬೂದ್ ಕುಂಬಳಕಾಯಲ್ಲಿ ಹಲವಾರು ಬೆನಿಫಿಟ್ ಸಿಗುತ್ತೆ ನಿಮಗೆ. ವಿಟಮಿನ್ ಸಿ ಹೇರಳವಾಗಿರುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ನಿಮ್ಮ ಫ್ಯಾಟ್ನ ಕ್ಲೆನ್ಸ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಫ್ಯಾಟ್ ಆಗಿರ್ಬೋದು, ಲಿವರ್ ಕ್ಲೀನ್ ಆಗಿರ್ಬೋದು. ಸೊ ಹಾಗಾಗಿ ಬೂದ್ ಕುಂಬಳಕಾಯಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಸ್ಲೈಸ್ ಅಷ್ಟು ಬೂದ್ ಕುಂಬಳಕಾಯಿ ತೊಗೊಂಡು ಒಂದು ಅರ್ಧ ಪಿಂಚ್ ಅಥವಾ ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಕರಿಬೇವು. ಬೇಕಿದ್ರೆ ಇದಕ್ಕೆ ಕಾಳು ಮೆಣಸು ಕೂಡ ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ತೀನಿ ಸ್ವಲ್ಪ ಖಾರವಾಗಿರಲಿ ಅಂತ. ಒಂದು 4-5 ಕಾಳು ಮೆಣಸು ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ನಾವು ರುಬ್ಕೊಳ್ಬೇಕು. ಸೊ ನುಣ್ಣಗೆ ರುಬ್ಕೊಂಡು ಆಮೇಲೆ ಹಾಗೆ ಡೈರೆಕ್ಟಾಗಿ ಕುಡಿಯೋರಿಗೂ ಇಷ್ಟ ಆದರೆ ಕುಡಿಬೋದು. ಸ್ವಲ್ಪ ಒಗರಾಗಿರುತ್ತೆ, ಬೇಡ ಅನ್ನೋರು ಶೋಧಿಸ್ಕೊಂಡು ಕುಡಿಬೋದು. ಈ ಥರ ಶೋಧಿಸ್ಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಡಿಟಾಕ್ಸ್ ರೆಡಿ ಆಗುತ್ತೆ. ಇದು ಬೇಗ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹಲವಾರು ಬೆನಿಫಿಟ್ ಇದೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಿಮ್ಮನ್ನು ಆ್ಯಕ್ಟಿವ್ ಆಗಿರೋ ಹಾಗೆ ಮಾಡುತ್ತೆ. ಹಾಗಾಗಿ ಇದು ಪ್ರತಿದಿನ ಕುಡಿಯೋದ್ರೂ ಏನು ತಪ್ಪಿಲ್ಲ. ಸೊ ನಾನು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ, ದಿನ ಒಂದೊಂದು ಥರದ ಡಿಟಾಕ್ಸ್ಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಇವತ್ತಿನ ನನ್ನ ಬೆಳಗಿನ ಡಿಟಾಕ್ಸ್ಗೆ ನಾನು ಇದು ಮಾಡ್ಕೊಂಡಿದ್ದೆ. ನಮ್ಮ ಮನೇಲಂತೂ ಇದು ವಾರದಲ್ಲಿ 2 ಸಲ 3 ಸಲ ಅಂತೂ ಮಾಡ್ತೀವಿ. ಸೊ ಕಿಡ್ನಿ ಸ್ಟೋನ್ಸ್ ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ತುಂಬಾ ಉಪಯೋಗ ಇದೆ. ಖಂಡಿತವಾಗ್ಲೂ ಮಾಡೋದು ಕೂಡ ತುಂಬ ಸುಲಭ, ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಬೂದ್ ಕುಂಬಳಕಾಯಿ ಒಂದಿದ್ರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ಮನೆಯಲ್ಲೇ ಸಿಗುತ್ತೆ. ಆರಾಮಾಗಿ ನೀವು ಮಾಡಿಕೊಂಡು ಇದನ್ನು ಡಿಟಾಕ್ಸ್ ರೀತಿಯಲ್ಲಿ ತಗೋಬೋದು. ಇಷ್ಟ ಡಿಟಾಕ್ಸ್ ವಾಟರ್ ಇದು ಸಿಂಪಲ್ ಆಗಿರುತ್ತೆ, ಮಾಡೋದು ಕೂಡ ಈಸಿ. ನೋಡ್ಕೊಂಬನ್ನಿ. ಈ ಒಂದು ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಬೇಗ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿದೆ ಕೂಡ. ಸೊ ಇದು ನಾನು ತರಿಸ್ತಾ ಇರೋ 2ನೇ ಪ್ಯಾಕೆಟು. ನಿಮಗೆ ಇದರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ವೆಯ್ಟ್ ಲಾಸ್ ಇದ್ರದ್ದು ಹರ್ಬ್ ಟೀದು ಚೆಕ್ ಮಾಡಿ. ಈಗ ಈ ಪ್ರಾಡಕ್ಟ್ನ ಬಳಸ್ಕೊಂಡು ನಾನು ಡಿಟಾಕ್ಸ್ ಅಂದರೆ ಗ್ರೀನ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಲೋಟ ಅಷ್ಟು ನೀರನ್ನು ಇಟ್ಕೊಳ್ತಾ ಇದ್ದೀನಿ. ಈ 2 ಲೋಟ 1 ಲೋಟ ಕನ್ಸಿಸ್ಟೆನ್ಸಿಗೆ ಬರಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ನಾನು ತರಿಸಿರುವಂಥ ಹರ್ಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೀವು ಹಾಗೆ ಕುಡಿತೀನಿ ಅನ್ನೋರು ಹಾಗೆ ಕುಡಿಬೋದು. ನಾನು 1 ಪಿಂಚಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ ಫ್ಲೇವರ್ಗೆ. ಸೊ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದನ್ನು ಕೊತ್ತ ಕುದಿಸಿ 2 ಲೋಟ ಇರುವಂಥ ನೀರು 1 ಲೋಟ ನೀರಿಗೆ ಬರಬೇಕು. ಮಾಡೋದು ಕೂಡ ತುಂಬ ಸುಲಭ, 2 ನಿಮಿಷ. ಈಗ ಸೋದಿಸಿಟ್ಕೊಂಡಿದ್ದೀನಿ. ಈಗ ನಾನು 1 ಲೋಟಗೆ ಸರ್ವ್ ಮಾಡ್ಕೋತೀನಿ. ನೋಡಿ, ಕರೆಕ್ಟಾಗಿ ನನಗೀಗ 2 ಲೋಟ ನೀರಿದ್ದು 1 ಲೋಟ ನೀರು ಕನ್ಸಿಸ್ಟೆನ್ಸಿಗೆ ಬಂತು. ಈಗ ನಮ್ಮ ಒಂದು ಡಿಟಾಕ್ಸ್ ವಾಟರ್ ಅಥವಾ ಗ್ರೀನ್ ಟೀ ರೆಡಿ ಆಯಿತು. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ, ಇದನ್ನು ಮಿಸ್ ಮಾಡಬೇಡಿ. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋಬೋದು, ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೂ ತಗೋಬೋದು. ದಿನಕ್ಕೊಂದು 2-3 ಸಲ ಈ ಒಂದು ಗ್ರೀನ್ ಟೀನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಟ್ರೈ ಮಾಡಿ. ಸೊ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಲೋಟ ಅಷ್ಟು ನೀರು ಹಾಕ್ಕೊಂಡು ಆರೆಂಜನ್ನು ಈ ರೀತಿ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಅರ್ಧ ಹಾಕ್ಕೊಳ್ಳಿ, ಬೇಕಂದರೆ ಹೀಟ್ ಆಗೋರು. ಒಂದು 2-3 ಕಾಳು ಮೆಣಸನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ 1 ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಅರಿಶಿನದ ಬೇರು ಸಿಕ್ಕರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು, ಬಟ್ ನನ್ನ ಹತ್ರ ಇಲ್ದಿದ್ದಕ್ಕೆ ನಾನು ಅರಿಶಿನದ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕುದಿಬೇಕು. 1 ಲೋಟ ಕನ್ಸಿಸ್ಟೆನ್ಸಿಗೆ 2 ಲೋಟ ನೀರಿದ್ದಿದ್ದು 1 ಲೋಟ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಅದನ್ನು ಕುದಿಸ್ಕೊಂಡ್ಬಿಟ್ರೆ ನಮಗೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ಆರೆಂಜಲ್ಲಿ ಆಲ್ರೆಡಿ ವಿಟಮಿನ್ ಸಿ ಇರುತ್ತೆ. ಅರಿಶಿನ ಕೂಡ ನಮ್ಮ ಒಂದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಜಿಂಜರ್ ನಮ್ಮಲ್ಲಿರೋಂಥ ಕಫ ದೋಷಗಳನ್ನು ಕಮ್ಮಿ ಮಾಡುತ್ತೆ. ಕಾಳು ಮೆಣಸು ಕೂಡ. ಸೊ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಈಗ ಅರ್ಧ ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಬ್ಬರು ಕುಡಿಯೋಕ್ಕೆ 1 ಲೋಟ ಕ್ವಾಂಟಿಟಿಗೆ ನಾನು ಮಾಡ್ಕೊಳ್ತಾ ಇರೋದು ಈ ಡಿಟಾಕ್ಸು. ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಪುದೀನ ಮತ್ತು ಕರಿಬೇವು ಸೊಪ್ಪು. ಸೊ ಜಾಸ್ತಿ ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆಯದೇ. ಸೊ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಇದು. ಸೊ ಹಾಗಾಗಿ ಶೋಧಿಸ್ಕೊಂಡು ಕುಡಿಯೋದು ಬೆಟರ್. ಸೊ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ವೆಯ್ಟ್ ಲಾಸಿಗೆ ಅಷ್ಟೇ ಅಲ್ಲ, ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿದ್ದರೆ ಇದನ್ನು ಕೂಲ್ ಮಾಡುತ್ತೆ. ಬಾಡಿ ಹೈಡ್ರೇಟ್
ಹೈಡ್ರೇಷನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಬಾಡಿ ಯಾವಾಗಲೂ ತಂಪಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ನೀವು ಕುಡಿಬೋದು, ಇಂಥದ್ದೇ ಟೈಮ್ ಅಂತಿಲ್ಲ. ಒಂದು ಚಿಕ್ಕ ಬೌಲ್ ತೊಗೊಂಡು ನಾನೀಗ ಫಸ್ಟು ಬಾದಾಮ್ ಗುಂದ್ ಅಥವಾ ಬಾದಾಮ್ ಅಂಟ್ ಅಂತ ಕರೀತಾರೆ, ಗೋಂದ್ ಕಟ್ಟಿರ ಅಂತ ಕರೀತಾರೆ. ಸೊ ಅದು ಒಂದು 10 ಪೀಸಷ್ಟು ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ. ಅದೇ ರೀತಿ ಒಂದು ಬೌಲ್ ಎಕ್ಸ್ಟ್ರಾ ಬೇರೆ ಸಪ್ರೇಟ್ ಬೌಲ್ ತೊಗೊಂಡು ಅದಕ್ಕೂ ಸಹ ಒಂದು 2 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೆನೆಯೋಕ್ಕೆ ಇಡಬೇಕು. ಇದನ್ನು ರಾತ್ರಿಯೇ ನೆನೆಸಿಡಿ, ಯಾಕಂದರೆ ಗೋಂದ್ ಕಟ್ಟಿರ ಸ್ವಲ್ಪ ಬೇಗ ನೆನೆಯಲ್ಲ. ಸೊ ಬೆಳಗ್ಗೆ ಎದ್ದು ನೋಡಿದರೆ ಈ ಥರ ಐಸ್ ರೀತಿಯಲ್ಲಿ ಗೋಂದ್ ಕಟ್ಟಿರ ರೆಡಿಯಾಗಿರುತ್ತೆ. ಸಬ್ಜಾ ಸೀಡ್ಸ್ ಕೂಡ ಚೆನ್ನಾಗಿ ನೆಂದಿರುತ್ತೆ, ಈ ಥರ ಬಂದಿರುತ್ತೆ. ಈಗ ಮಾಡೋದು ಹೇಗೆ ಡಿಟಾಕ್ಸ್ ವಾಟರ್ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದೇ ಒಂದು ಗ್ಲಾಸಿಗೆ ಮಾಡ್ತಾ ಇರೋದ್ರಿಂದ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಗೋಂದ್ ಕಟ್ಟಿರ ಹಾಕ್ಕೊಂಡು ಇಲ್ಲಿ ಒಂದಷ್ಟು ಅರ್ಧ ಸಬ್ಜಾ ಸೀಡ್ಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿತೀರಾ ಅಂದರೆ ಅದಕ್ಕೆ ಬಿಸಿನೀರನ್ನ ಹಾಕ್ಕೊಳ್ಳಿ. ನಾನೀಗ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ, ಒಂದೇ ಒಂದು ಲೋಟ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಡೇ ಬೇಕು ನಿಮಗೆ ವಾಟರ್ ಅಂದರೆ ನೀವು ತಣ್ಣೀರನ್ನು ಹಾಕಿ ಇಟ್ಕೊಳ್ಬೋದು. ಈ ಡ್ರಿಂಕು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆನ ದೂರ ಮಾಡುತ್ತೆ, ಅಸಿಡಿಟಿ ಏನೇ ಇದ್ದರೂ ಕೂಡ ದೂರ ಮಾಡಿ ಫ್ಯಾಟ್ನ ಬರ್ನ್ ಮಾಡುವಂಥದ್ದು. 2 ಲೋಟ ಅಷ್ಟು ಬಿಸಿನೀರನ್ನು ಇಟ್ಕೊಳ್ತಿದ್ದೀನಿ ಬಿಸಿನೀರು ಕಾಯೋಕ್ಕೆ. ಸೊ ಆ 2 ಲೋಟ ನೀರಿಗೆ 2 ಪೀಸಷ್ಟು ಚಕ್ಕೆ ತುಂಡು, 1 ಮೊಗ್ಗು, 1 ಅನಾನಸ್ ಹೂವು, 1 ಅರ್ಧ ನಿಂಬೆಹಣ್ಣನ್ನು ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಲೋಟದಷ್ಟು ಇಟ್ಟಿರುವಂಥ ನೀರು ಚೆನ್ನಾಗಿ ಕುದ್ದು 1 ಲೋಟ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಕೊತ್ತ ಕುದೀತಾ ಅದು ಒಂದು ಕಲರನ್ನು ಬಿಟ್ಕೊಳ್ಳುತ್ತೆ. ಕಲರ್ ಬಿಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದು ಪರ್ಫೆಕ್ಟಾಗಿ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗಿದೆ ಅಂತ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. ಮಿನಿಮಮ್ ಏನಿಲ್ಲ ಅಂದರೂ 3-4 ಮಿನಿಟ್ಸ್ ಇದು ತಗೊಳುತ್ತೆ. ನೋಡಿ, ಈಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯಿತು. ಈ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ. ಸೊ ಈಗ ಇದನ್ನು ನಾವು ಶೋಧಿಸ್ಕೊಳ್ಬೇಕು, ಹಾಗೆ ಕುಡಿಲಿಕ್ಕಾಗಲ್ಲ, ಸ್ವಲ್ಪ ಕಹಿಯಾಗಿರುತ್ತೆ. ಬಟ್ ಅಷ್ಟೇ ಬೇಗ ನಮಗೆ ಫಾಸ್ಟಾಗಿ ರಿಸಲ್ಟನ್ನು ಕೊಡುತ್ತೆ. ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರಂತೂ ಇದು ಬೇಗ ಕಮ್ಮಿ ಮಾಡುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ವೇಟ್ ಗೇನ್ ಆಗುವಂಥ ಸಾಧ್ಯತೆ ಇರುತ್ತೆ, ವೇಟ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಡೈಜೆಷನ್ ಸಿಸ್ಟಮನ್ನು ಸರಿ ಮಾಡುತ್ತೆ. ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಸಬ್ಜಾ ಸೀಡ್ಸಿಂದ ವೆಯ್ಟ್ ಲಾಸ್ ತುಂಬಾ ಬೆನಿಫಿಟ್ ಇದೆ. ಸಬ್ಜಾ ಸೀಡ್ಸ್ ಬರೀ ವೆಯ್ಟ್ ಲಾಸ್ಗಂತೇ ಅಲ್ಲ, ಸುಮಾರು ಒಂದು ಮೆಟಬಾಲಿಸಮ್ನ ಜಾಸ್ತಿ ಮಾಡುವಂಥದ್ದು, ಈ ಥರದ ಹಲವಾರು ಒಂದು ಬೆನಿಫಿಟ್ ನಮಗೆ ಸಬ್ಜಾ ಸೀಡ್ಸಲ್ಲಿ ಸಿಗುತ್ತೆ. ಹಾಗಾಗಿ ಸಬ್ಜಾ ಸೀಡ್ಸ್ ವೆಯ್ಟ್ ಲಾಸ್ ಮಾಡೋರು ಖಂಡಿತವಾಗ್ಲೂ ಬಳಸಬೇಕು. ವೆಯ್ಟ್ ಲಾಸ್ ಮಾಡೋರಂತೆಲ್ಲ, ವೆಯ್ಟ್ ಲಾಸ್ ಮಾಡದೇ ಇರೋರು ಕೂಡ ಅದನ್ನು ಖಂಡಿತವಾಗ್ಲೂ ಬಳಸಿ. ಈಗ ನಾವು ನೈಟ್ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀವಿ. ಇದಂತೂ ಬೇಗ ನಿಮ್ಮ ಫ್ಯಾಟನ್ನು ಕಮ್ಮಿ ಮಾಡುತ್ತೆ. ಸಮ ಪ್ರಮಾಣದಲ್ಲಿ ಓಂಕಾಳು, ಸಮ ಪ್ರಮಾಣದಲ್ಲಿ ಜೀರಾ ಮತ್ತು ಸೋಂಪು, ಅಂದರೆ ಎಲ್ಲ 100 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇದು ಡ್ರೈ ಆಗಿ ಫ್ರೈ ಮಾಡಬೇಕು. ಸೊ ನೀವು ಯಾವುದೇ ರೀತಿ ಆಯಿಲು ನೀರು ಏನು ಹಾಕಬಾರ್ದು, ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀವು ಇದನ್ನು ತರಿಯಾಗಿ ಅಥವಾ ನುಣ್ಣಗೆ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂದರೆ, ಬಿಸಿನೀರಿಗೆ ನೀವು ಇದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ರಾತ್ರಿ ಮಲಗಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಪೌಡ್ರನ್ನ 1 ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು. ಮಲಗೋದ್ರಿಂದ ಇದು ಡೈಜೆಷನ್ಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಡಿಟಾಕ್ಸ್ ಥರ ನಿಮ್ಮ ಬಾಡಿನ ಇದು ಆರಾಮಾಗಿ ಹೆಲ್ತಿಯಾಗಿ ಫಿಟ್ ಆ್ಯಂಡ್ ಫೈನ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಪೌಡ್ರಸು ಒಬ್ಬರು ಕುಡಿತೀರಾ ಅಂದರೆ ನಿಮಗೆ ಆರಾಮಾಗಿ 15ರಿಂದ 20 ದಿನ ಇದು ಬರುತ್ತೆ. ಸೊ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ವಿಡಿಯೋ ಬರುತ್ತೆ ನೋಡಿ. ಈ ಡಿಟಾಕ್ಸ್ ಮಾಡ್ಕೊಳ್ಳೋ ವಿಧಾನ ಇಷ್ಟೇ. 1 ಲೋಟ ಬಿಸಿನೀರು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ನಾನು ಡಿಟಾಕ್ಸ್ದೇನು ವೆಯ್ಟ್ ಲಾಸ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನೋ ಡ್ರಿಂಕಿಂಗ್ ಪೌಡ್ರು, ಅದನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಕಲಕಿದ್ರೆ ನಿಮಗೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ಇದು ಬೇಗ ನಿಮ್ಮ ಫ್ಯಾಟ್ನ ಬರ್ನ್ ಮಾಡುತ್ತೆ, ತುಂಬಾ ಯೂಸ್ಫುಲ್ಲಾಗಿ ಬೇಗ ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು. ಫಾಸ್ಟರ್ ಬೂಸ್ಟರ್ ಅಂತಲೇ ಹೇಳ್ಬೋದು ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ. ಸೊ ಮತ್ತು ನಿಮಗೆ ಓಂಕಾಳು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ಹಲವಾರು ಬೆನಿಫಿಟ್ಸ್ ಇದೆ.